ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಸ್, ಇದು ನಾನು ಲಾಸ್ಟ್ ಸ್ಯಾಟರ್ಡೆ ಸಂಡೇ ಬ್ಯಾಂಗ್ಳೂರಿಗೆ ಹೋಗಿರೋವಂಥ ವ್ಲಾಗು. ಎಕ್ಸ್ಪೆಷಲಿ ಎಲ್ಲರಿಗೂ ನಮ್ಮ ಮನೆ ತುಂಬ ಇಷ್ಟ ಆಗುತ್ತೆ, ಬಟ್ ಈ ಥರ ಮನೆ ಬ್ಯಾಂಗ್ಳೂರಲ್ಲಿ ಸಿಗಲ್ಲ ಅನ್ನೋದೇ ತುಂಬ ಜನದ್ದು ಒಂದು ಕಂಪ್ಲೇಂಟ್ ಆಗಿರುತ್ತೆ. ಸೊ ಬ್ಯಾಂಗ್ಳೂರಲ್ಲೂ ಸಹಿತ ಇದೇ ಥರದ ಲೈಫ್ ಸ್ಟೈಲಲ್ಲಿ ಇರುವಂಥ ಒಂದು ಅಪಾರ್ಟ್ಮೆಂಟ್, ಸೀನಿಯರ್ ಲಿವಿಂಗಿಗಾಗಿರ್ಬೋದು, ಪ್ರತಿಯೊಬ್ಬರು ಮಲ್ಟಿ ಜನ್ರೇಷನ್ ಲಿವಿಂಗ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಇರುವಂಥ ಒಂದು ಜನ್ರೇಷನ್ ಪ್ರೇಮ ಸಂಗಮ ಅಂತ ಹೇಳ್ಕೊಂಡು ಆ ಒಂದು ಅಪಾರ್ಟ್ಮೆಂಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇರೋದು. ನನ್ನ ಮಗಳು ಸ್ಲಿಪ್ಪರ್ನ ಟ್ರೈನಲ್ಲೇ ಬಿಟ್ಟು ಬಂದಿದ್ಲು. ಮತ್ತೆ ಹೋಗಿ ನಮ್ಮ ಮನೆಯವ್ರು ಹೋಗಿ ಟ್ರೈನ್ ನಿಂತಿತ್ತು ಸದ್ಯಕ್ಕೆ, ಹೋಗಿ ತಗೊಂಡು ಬಂದರು. ಇಷ್ಟು ಕಿತಾಪತಿ ಅವಳು ಇಲ್ಲಿ ಬಂದಮೇಲೆ ಹೇಳ್ತಾನೆ, ನಾನು ಸ್ಲಿಪ್ಪರ್ ಬಿಟ್ಟು ಬಂದಿದ್ದೀನಿ ಪಪ್ಪ, ನಂಗೆ ಬೇಕೇ ಬೇಕು ಅಂತ. ಹೋಗಿ ಅಂತಿಂದು ತೊಗೊಬಂದರು ಮತ್ತೆ ಸಲ ಹೋಗಿ. ಸೊ ನೈಟ್ ನಮ್ಮ ಊರಿಂದ 9:30ಗೆ ಟ್ರೈನ್ ಇರುತ್ತೆ, ಬೆಳಗ್ಗೆ ಕರೆಕ್ಟಾಗಿ 5-5:30 ರೀಚ್ ಆಗಿಬಿಡುತ್ತೆ ಬ್ಯಾಂಗ್ಳೂರಿಗೆ. ಸೊ ನಾವಿವತ್ತು ಮನೋಜ್ ಅವರ ಕಸಿನ್ ಸಿಸ್ಟರ್ ಲಕ್ಷ್ಮಿ ಅಕ್ಕ ಅಂತ ಹೇಳ್ಕೊಂಡು, ಸೊ ಅವ್ರ ಮನೆಗೆ ಹೋಗ್ತಾ ಇರೋದು. ಸೊ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಪ್ರೇಮ ಸಂಘಕ್ಕೆ ಹೋಗೋಣ ಅಂತ ಅಂದ್ಕೊಂಡು. ಆ್ಯಂಡ್ ಬೆಂಗಳೂರಿಗೆ ನನಗೆ ಇಷ್ಟ ಆಗಿರೋದು ಒಂದು ತುಂಬ ಅಂತಂದರೆ ಈ ಮೆಟ್ರೋ. ಹೌದು, ಮೆಟ್ರೋ ಈಸಿಯಾಗಿ ಫಾಸ್ಟಾಗಿ ಎಲ್ಲ ಕಡೆನೂ ಕನೆಕ್ಟ್ ಮಾಡಿಬಿಡ್ತೇವೆ. 20-30 ಮಿನಿಟ್ಸಲ್ಲಿ ನಾವು ಯಾವ ಕಡೆ ರೀಚ್ ಆಗಬೇಕು ಆ ಕಡೆ ರೀಚ್ ಆಗಿಬಿಡ್ತೀವಿ. ಇನ್ನು ಬೆಳಗ್ಗೆನೇ ಆಗಿರೋದ್ರಿಂದ ನನ್ನ ಮಗಳು ಮೆಟ್ರೋದಲ್ಲಿ ಹಾಗೆ ಮಲ್ಕೊಬಿಟ್ರು. ಸೊ ಹೌದು, ಇವರ ಬ್ಯಾಂಗ್ಳೂರಿರೋ ಲಕ್ಷ್ಮಿ ಅಕ್ಕ ಅಂತ ಹೇಳ್ಕೊಂಡು, ಸೊ ಇವ್ರ ಮನೆಗೆ ನಾವು ಬೆಳಗ್ಗೆ ಬಂದು ಫ್ರೆಶ್ ಅಪ್ ಆದ್ವಿ. ನನ್ನ ಹಸ್ಬೆಂಡಿನ ಕಸಿನ್ ಸಿಸ್ಟರು. ಆ್ಯಂಡ್ ಇದು ಬೆಂಗಳೂರಲ್ಲಿ ಅವ್ರು ಇರೋವಂಥ ಮನೆ. ತುಂಬಾ ಬ್ಯೂಟಿಫುಲ್ಲಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಆರ್ಗನೈಸ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. 2 BHK ಅಪಾರ್ಟ್ಮೆಂಟು. ಆ್ಯಂಡ್ ನಾವು ಬರೆದ್ರೊಳಗಡೆ ಬೆಳಗ್ಗೆನೇ 5:30ಗೆ ಎದ್ಬಿಟ್ಟು ರೈಸು, ಹಾಲು, ಚಪಾತಿ, ಪಲ್ಯ ಎಲ್ಲ ಮಾಡಿಟ್ಟಿದ್ರು. ನಾವು ತುಂಬ ದೂರ ಹೋಗ್ತೀವಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ ಅಂತ ಬೆಳಗ್ಗೆ ಟಿಫನ್ ಎಲ್ಲ ಅರ್ಧಂಬರ್ಧ ಟಿಫನ್ ತಿನ್ನಿಸ್ದೆ. ಕಂಪ್ಲೀಟಾಗಿ ಚಪಾತಿ, ರೈಸು, ದಾಲು ಎಲ್ಲ ತಿನ್ನಿಸಿ ಊಟ ಮಾಡಿ ಕಳಿಸಿದ್ರು. ಆ್ಯಂಡ್ ಅವ್ರ ಬಾಲ್ಕನಿನೂ ಸಹಿತ ತುಂಬ ಕ್ಯೂಟಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲ ಗಿಡಗಳಿಗೆ ಅದಕ್ಕೂ ಡೆಕೋರೇಟ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಡೀಟೇಲ್ ಚೆನ್ನಾಗಿ ಅನಿಸ್ತಾ ಇತ್ತು. ಪರ್ಫೆಕ್ಟಾಗಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ, ಆರ್ಗನೈಸ್ ಮಾಡಿದ್ದಾರೆ. ಸೊ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅವ್ರ ಮೇಲೆ ಇರೋವಂಥ ಡೆಕೋರ್ ಕಲೆಕ್ಷನ್ಸ್ ಆಗಿರ್ಬೋದು, ಆ್ಯಂಡ್ ಆರ್ಗನೈಸ್ ಮಾಡೋಕ್ಕೆ ಅಂತ ಇಟ್ಟಿರೋವಂಥ ಕಲೆಕ್ಷನ್ಸ್ಗಳಾಗಿರ್ಬೋದು. ಸೊ ಇದು ಅವ್ರ ಮೇಲೆ ಇರೋವಂಥ ಬಾಲ್ಕನಿಲಿರೋವಂಥ ಒಂದು ಪ್ಲ್ಯಾಂಟ್ಸ್ಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅಲ್ಲೂ ಎಷ್ಟು ಬಿಸಿಲು ಬರುತ್ತೆ ಅದ್ರ ತಕ್ಕಂಗೆ ಇದೆ. ಆ್ಯಂಡ್ ಇದೆಲ್ಲ ಅವರೇ ಆರ್ಟ್ ಮಾಡಿಬಿಟ್ಟು ಇಟ್ಟಿರೋದು. ಚಿಕ್ಕ ಮಕ್ಕಳಿಗೆ ಊಟ ಬಾಕ್ಸ್ ಕಟ್ ಕಳಿಸ್ತಾರಲ್ಲ, ಹಾಗೆ ನನ್ನ ಮಕ್ಕಳಿಗೆ ಊಟದ ಬಾಕ್ಸು ಕಟ್ ಕಳಿಸ್ತಿದ್ದಾರೆ. ಎಷ್ಟು ಕ್ಯೂಟ್ ಅನ್ಸುತ್ತಿದ್ದು. ಹೊರಗಡೆ ಹೋದಾಗ ನನ್ನ ಮಗಳಿಗೆ ಏನಾದರೂ ಊಟ ಸರಿ ಸಿಕ್ಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಕೊಂಡು ಮನೆಯಿಂದನೇ ಲಂಚ್ ಬಾಕ್ಸ್, ಚಪಾತಿ, ರೈಸು ಎಲ್ಲ ಊಟ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ಹಾಕಿ ಕಟ್ಕೊಡ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ. ಆ್ಯಂಡ್ ನಾನು ಇಯರಿಂಗ್ ಹಾಕ್ಕೊಂಡಿದ್ದು ನೋಡಿಬಿಟ್ಟು, ನಿಂದೆ ಯಾವಾಗ ಹಾಕೋತೀಯ, ನಂದು ಹಾಕೋ ಅಂತ ಹೇಳಿ ಅವ್ರ ಕಲೆಕ್ಷನ್ಸ್ ತೋರಿಸ್ತಿದ್ದಾರೆ. ಈವನ್ ಅವ್ರ ಜ್ಯುವೆಲ್ರಿನೂ ಸಹಿತ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಷ್ಟು ಕ್ಯೂಟಾಗಿ ಬಾಕ್ಸಸ್ಗಳಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ, ಇದೆಲ್ಲ ನನಗೆ ಇನ್ಸ್ಪಿರೇಷನ್. ನಾನು ಹೀಗೆ ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಂಡು ಫೈನಲಿ ಒಂದಿಷ್ಟು ಟ್ರಯಲ್ ಮಾಡಿಬಿಟ್ಟು ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಹಾಕ್ಕೊಂಡೆ. ಆ್ಯಂಡ್ ಇದು ಲುಕ್ ಆಫ್ ದ ಡೇ. ಈ ಸ್ಯಾರಿನ ನಾನು ತೊಗೊಂಡಿರೋದು ಈಶಾನಿ ಸಿಲ್ಕ್ ಹೌಸ್ ಅಂತ ಹೇಳ್ಕೊಂಡು ಸಾಗರದಲ್ಲೇ. ಸೊ ಕಂಪ್ಲೀಟ್ಲಿ ಕಾಟನ್ ಸ್ಯಾರಿ ಆಗಿರುತ್ತೆ. ಆ್ಯಂಡ್ ಬ್ಲೌಸ್ ಹೊಲಿಸಿರೋದು RY ಬುಟಿಕ್ ಸಾಗರದಲ್ಲೇ. ಸೊ ಇದು ಲುಕ್ ಆಫ್ ದ ಡೇ. ಸೊ ನಾವು ಅವರಿಗೆ ಬಾಯ್ ಅಂತ ಹೇಳಿಬಿಟ್ಟು ಸಂಜೆ ಬರ್ತೀವಿ ಅಂತ ಹೇಳ್ಕೊಂಡು, ಸೊ ಇವಾಗ ಪ್ರೇಮ ಸಂಗಮ ಅಪಾರ್ಟ್ಮೆಂಟ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಸೊ ಎಸ್, ಇವ್ರದ್ದು ಮನೆ ಇರೋದು ವೈಟ್ ಫೀಲ್ಡಿಂದ ನಾವು ಚಲಗಟ್ಟೆ ತನಕ ಒಂದು ಮೆಟ್ರೋದಲ್ಲಿ ಹೋಗಿಬಿಟ್ಟು ಅಲ್ಲಿಂದ ಒಂದು 3-4 ಕಿಲೋಮೀಟ್ರಿಗೆ ಪ್ರೇಮ ಸಂಗಮ ಸಿಗುತ್ತೆ. ಸೊ ಇದು ತುಂಬ ಮೆಟ್ರೋಗೂ ತುಂಬ ಹತ್ತಿರ ಇದೆ. ಇವ್ರ ಮನೆಯೂ ಹತ್ತಿರ ಇದೆ, ಅಲ್ಲಿನೂ ಸಹಿತ ಪ್ರೇಮ ಸಂಗಮಕ್ಕೆ ಹೋಗೋದು ಹತ್ತಿರ ಇದೆ. ಸೊ ತುಂಬ ಕನ್ವೀನಿಯೆಂಟ್ ಅನಿಸ್ತು ನನಗೆ. ಆ್ಯಕ್ಚುಲಿ ಮೆಟ್ರೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆರಾಮಾಗಿ ಒಂದು 1/2 ಅವರ್ 140 ಮಿನಿಟ್ಸಲ್ಲಿ ನಾವು ಹೋಗಿ ರೀಚ್ ಆಗಿಬಿಟ್ವಿ ವಿತೌಟ್ ಟ್ರಾಫಿಕ್. ಆರಾಮಾಗಿ AC ಕೂತ್ಕೊಂಡು ಹೋದಂಗೆ. ಸೊ ಇದು ಮೆಟ್ರೋದಲ್ಲಿ ಒಂದು ವ್ಯೂ ಅಂತೂ ಸಾಕತ್ತಾಗಿತ್ತೆ. ಎಷ್ಟು ದೊಡ್ಡದೆಲ್ಲ. ಇವತ್ತು ಗಣೇಶ ನೋಡಿ, ಗಣೇಶ ಸ್ಟ್ಯಾಚ್ಯೂ ಅದು. ಬ್ಯಾಂಗ್ಳೂರು ಎಷ್ಟೊಂದು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಹೇಳ್ಕೊಂಡು ನೋಡಿದ್ರೇ ಖುಷಿ ಆಗುತ್ತೆ. ನಾವಿರ್ಬೇಕಾದ್ರೆ ನಾನು 10 ವರ್ಷ ಹಿಂದೆ ಇದ್ದಿದ್ದು. ಸೊ ಇಷ್ಟೆಲ್ಲ ಹಾಗೆ ಮೆಟ್ರೋನೇ ಇರಲಿಲ್ಲ ಆ ಟೈಮಲ್ಲಿ. ಆ್ಯಂಡ್ ಫೈನಲಿ ನಾವು ಮೈಸೂರಲ್ಲಿರುವಂಥ ಒಂದು ಪ್ರೇಮ ಸಂಗಮ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಆ ಒಂದು ಲೊಕೇಶನ್ಗೆ ರೀಚ್ ಆದ್ವಿ.
ಆಲ್ರೆಡಿ 70% ಕನ್ಸ್ಟ್ರಕ್ಷನ್ ಮುಗಿದಿದೆ. ಇನ್ನು ಲಾಸ್ಟ್ ಸ್ಟೇಜಲ್ಲಿದೆ ಅದು ಆ್ಯಕ್ಚುಲಿ ಕನ್ಸ್ಟ್ರಕ್ಷನು. ಅದಕ್ಕಿಂತ ಮುಂಚೆ ಒಂದು ಮಾಡೆಲ್ ಮನೆ ಮಾಡಿಟ್ಟಿದ್ದಾರೆ ಪ್ರೈಮ ಸಂಗಮ ಜನರೇಶ್ ಹೇಗಿರುತ್ತೆ ಅಪಾರ್ಟ್ಮೆಂಟ್ ಮಾಡೆಲ್ ಹೌಸ್ ಅಂತ ಹೇಳ್ಕೊಂಡು. ಸೊ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಸೊ ಇದು ಮಾಡೆಲ್ ಹೌಸ್ ಮಾಡಿಟ್ಟಿರೋ ಅಂಥ ಒಂದು ಲೊಕೇಶನ್ನು. ಇದು ಕ್ಲಬ್ ಹೌಸ್ ಆಗಿರುತ್ತೆ. ಈ ಅಪಾರ್ಟ್ಮೆಂಟ್ ಏನು ಆ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಿಲ್ಲ, ಆ ಅಪಾರ್ಟ್ಮೆಂಟಿಗೆ ಇದೊಂದು ಕ್ಲಬ್ ಹೌಸ್ ಆಗಿರುತ್ತೆ. ಸೊ ಇದು ಪ್ರೈಮಸ್ ಸೀನಿಯರ್ ಲಿವಿಂಗ್ ಅಂತ ಹೇಳ್ಕೊಂಡು ಇದರೊಳಗೆ ಜಸ್ಟ್ ವಯಸ್ಸಾದವರು ಅಷ್ಟೇ ಅಲ್ಲ, ಈವನ್ ದೊಡ್ಡವರು ನಮ್ಮಂಥವ್ರು ಸಹಿತ ಏಜ್ ಆದವರು ಎಲ್ಲ ಏಜಸ್ ಮಲ್ಟಿ ಜನ್ರೇಷನ್ ಲಿವಿಂಗ್ ಅಂತಲೇ ಅವರು ಕಟ್ತಾ ಇರೋವಂಥ ಅಪಾರ್ಟ್ಮೆಂಟ್ ಆಗಿದೆ. ಆ್ಯಂಡ್ ಎಕ್ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ಗಳಿಗಂತೂ ಮಾಡಿಸಿರೋವಂಥ ಅಪಾರ್ಟ್ಮೆಂಟ್ಗಳು. ನಾನು ಮುಂದೆ ಅದರ ಟೂರ್ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಇಷ್ಟೊಂದು ಡೀಟೇಲ್ ಆಗಿ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಅಂತ. ಕಂಟ್ರಿ ಹೌಸ್ ಚೆಟ್ಟಿನಾಡ್ ಸ್ಟೈಲಲ್ಲಿದೆ ಇದು. ಸೊ ಇದು ಎಂಟ್ರೆನ್ಸ್, ನಿಮಗೆ ಏನು ಕ್ಲಬ್ ಹೌಸಿನ ಎಂಟ್ರೆನ್ಸು ಈ ಕಡೆ ಆ ಕಡೆ ರೆಡ್ ಆಕ್ಸೈಡ್ ಫ್ಲೋರಲ್ಲಿ. ಸೊ ಕಂಪ್ಲೀಟ್ಲಿ ಹಳ್ಳಿ ಮನೆ ಅಂತಲೇ ಅನಿಸುತ್ತೆ. ಹಳ್ಳಿ ಮನೆಯಲ್ಲಿ ಆ ಒಂದು ಕಂಬಗಳನ್ನೆಲ್ಲ ನೋಡಿಕೊಂಡು ಟೀ ಕಾಫಿ ಎಲ್ಲ ಕುಡಿಬೋದಿಲ್ಲ ಆರಾಮಾಗಿ. ಈ ಕಡೆ ಮಳೆ ಬರ್ತಿರುತ್ತೆ, ಅದು ಸಹಿತ ತೊಟ್ಟಿ ಮನೆ ಸ್ಟೈಲಲ್ಲಿದೆ. ಮಳೆನೂ ಸಹಿತ ಕುತ್ಕೊಂಡು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಜಸ್ಟು ವಯಸ್ಸಾದವರು ರಿಟೈರ್ಡ್ ಆದವರು ಅಷ್ಟೇ ಅಲ್ಲ, ನಮ್ಮಂಥವರಿಗೂ ಸಹಿತ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಈ ಒಂದು ವಾತಾವರಣ. ಅದು ಬೆಂಗಳೂರಲ್ಲಿ ಈ ಒಂದು ಸ್ಟೈಲಲ್ಲಿ ಹಳ್ಳಿ ಥರ ಒಂದು ಸ್ಟೈಲಲ್ಲಿ ರೆಡ್ ಆಕ್ಸೈಡಲ್ಲಿ ಕುತ್ಕೊಂಡು ಆ ಒಂದು ಕಟ್ಟೆ ಆ ಒಂದು ಮಳೆ ನೋಡ್ತಾ ಇರೋವಂಥದ್ದು ಬ್ಯೂಟಿಫುಲ್ ಥಿಂಗ್ಸ್. ಅದು ರೇರಾಗಿ ಸಿಗುತ್ತೆ ನಾರ್ಮಲ್ ಅಪಾರ್ಟ್ಮೆಂಟ್ಗಿಂತ. ಈ ಅಪಾರ್ಟ್ಮೆಂಟ್ ಆ ಒಂದು ಕಾರಣಕ್ಕೋಸ್ಕರ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ಮಾಡೆಲ್ ಅಪಾರ್ಟ್ಮೆಂಟ್ ಹೌಸ್ ಅಂದರೆ 2 BHK ಅಪಾರ್ಟ್ಮೆಂಟ್ ಹೌಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಇದು ಆ್ಯಕ್ಚುಲಿ ಕ್ಲಬ್ ಹೌಸ್ ಇದೆ ಆ್ಯಕ್ಚುಲಿ. ಕ್ಲಬ್ ಹೌಸಲ್ಲಿರೋವಂಥ ಒಂದು ಚೆಟ್ಟಿನಾಡ್ ಸ್ಟೈಲಲ್ಲಿ ಮಾಡಿರೋವಂಥ ಒಂದು ಥಿಂಗ್ಸು. ಇದೆಲ್ಲ ರೆಡ್ ಆಕ್ಸೈಡ್. ಸೊ ಫ್ಲೋರಿಂಗ್ ರೆಡ್ ಆಕ್ಸೈಡ್ ಆಗಿದೆ. ಆ್ಯಂಡ್ ಇದು ಜಸ್ಟ್ ಕ್ಲಬ್ ಹೌಸ್. ನೀವು ಸಂಜೆ ಹೊತ್ತಿಗೆ ಬಂದುಬಿಟ್ಟು ಇಲ್ಲೊಂದು ಕಾಫಿ ಟೀ ಎಲ್ಲ ಕುಡಿಲಿಕ್ಕೆ ಇರೋವಂಥ ಒಂದು, ಅಥವಾ ಆರಾಮಾಗಿ ಮಳೆ ಎಲ್ಲ ನೋಡಿಕೊಂಡು ಹಳ್ಳಿ ಥರ ವಾತಾವರಣ ಅನುಭವಿಸ್ಬೇಕು ಅಂತಂದರೆ ಈ ಥರ ಒಂದು ಹಂಚಿಂದ ಸ್ಟೈಲಲ್ಲಿ ಮಾಡಿದ್ದಾರೆ. ಸೊ ಇದು ನೋಡ್ಬೋದು, ಇದು ಮಂಗಳೂರು ಸ್ಟೈಲ್ ಹಂಚಿನ ಎರಡೂ ಕಡೆನೂ ಕವರ್ ಮಾಡಿದ್ದಾರೆ. ಒಳಗಡೆನೂ ಡಿಸೈನ್ ಹಂಚಿಟ್ಬಿಟ್ಟು ಮೇಲ್ಗಡೆ ಮಂಗಳೂರು ಹಂಚಿನ ಕವರ್ ಮಾಡಿದ್ದಾರೆ. ಸೊ ಈಗ ಅಪಾರ್ಟ್ಮೆಂಟ್ಗಳು ಆ ಕಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಲ್ಲ, ನಾನು ಬರ್ಬೇಕಾದ್ರೆ ತೋರಿಸಿದ್ನಲ್ಲ, ಆ ಅಪಾರ್ಟ್ಮೆಂಟ್ ಹೇಗಿರುತ್ತೆ ಅಂತ ತೋರಿಸ್ತಾ ಇರೋದು. ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದು ಸ್ಮಾರ್ಟ್ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಮತ್ತು ಕೀ ಆಕ್ಸೆಸ್ ಕಂಟ್ರೋಲ್ ಇರೋದಂತೂ. ಸೊ ನಮ್ಮ ಒಂದು ಹ್ಯಾಂಡ್ ಪ್ರಿಂಟಿಂದಲೇ ಇದು ಲಾಕ್ ಓಪನ್ ಆಗುತ್ತೆ ಅಂತ ಹೇಳ್ಕೊಂಡು. ಆ್ಯಂಡ್ ಇದು ಎಂಟ್ರಿ ಅಪಾರ್ಟ್ಮೆಂಟ್ಗೆ. ಆ್ಯಂಡ್ ವುಡನ್ ಡೋರ್ ಮಾಡಿದ್ದಾರೆ, ತುಂಬ ವಿಂಟೇಜ್ ಸ್ಟೈಲಲ್ಲಿದೆ ವುಡನ್ ಡೋರ್ ಅಂತೂ. ಆ್ಯಂಡ್ ಎರಡು ಕಡೆಯಿಂದ ನೀವು ನೋಡ್ಬೋದು, ಒಂದು ಮೇಲ್ಗಡೆ ಒಂದು ಕೆಳಗಡೆ ಅಂತ ಹೇಳ್ಕೊಂಡು. ಯಾಕೆಂದರೆ ವಯಸ್ಸಾದವ್ರು ವೀಲ್ ಚೇರಲ್ಲಿ ಕೂತ್ಕೊಂಡಿರೋಂದ್ರೆ ಅವರು ಕೂತ್ಕೊಂಡು ಅಲ್ಲಿಂದ ನೋಡ್ಬೋದು ಅಂತ, ಮೇಲ್ಗಡೆ ನಿಂತ್ಕೊಂಡು ನೋಡ್ಬೋದು ಅಂತ. ಸೊ ಇದು ಸೇಫ್ಟಿ ಮೆಜರ್ಸು. ಆ್ಯಂಡ್ ಈ ಕಡೆ ಬರ್ತಿದ್ದಂಗೆ ನಿಮಗೆ ಒಂದು ಶೂ ರ್ಯಾಕ್ಸ್ ಸಿಗುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿ ಈ ವಿಂಟೇಜ್ ಸ್ಟೈಲಿ ರೆಕ್ಟಾನ್ ಸ್ಟೈಲಿ ಇಂಟೀರಿಯರ್ ಮಾಡಿದ್ದಾರೆ. ಡೋರ್ ಮಾತ್ರ ತುಂಬ ವೈಡ್ ಆಗಿದೆ. ಆ್ಯಂಡ್ ಅದಲ್ಲದೆ ಇದು 1350 ಸ್ಕ್ವೇರ್ ಫೀಟ್ ಅಪಾರ್ಟ್ಮೆಂಟ್. ಇದೇ ಅಪಾರ್ಟ್ಮೆಂಟ್ ಸ್ಟೈಲಲ್ಲಿ ಅಲ್ಲೆಲ್ಲದು ಕಟ್ತಾ ಇರೋದು. ಸೊ ಒಳಗಡೆ ಬರ್ತಿದ್ದಂಗೆ ನಿಮಗೆ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಕೆಳಗಡೆ ಜಾರಬಾರ್ದು ಅಂತ ಹೇಳ್ಕೊಂಡು ಆ್ಯಂಟಿಸ್ಕಿಟ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದು ಡೈನಿಂಗ್ ಹಾಲು, ಇದು ಕಿಚನ್ ಆ್ಯಂಡ್ ಡೈನಿಂಗ್ ಹಾಲ್ ತುಂಬ ಹತ್ತಿರದಿದೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು ಕಾನ್ಸೆಪ್ಟು. ತುಂಬಾ ಗಿಜಿಗಿಜಿನೂ ಇಲ್ಲ, ಎಲ್ಲದೂ ಹತ್ತತ್ರ ಇದೆ. ಕಿಚನ್ ಆ್ಯಂಡ್ ಡೈನಿಂಗ್ ಹಾಲ್, ಈ ಕಡೆ ಬಂದರೆ ಲಿವಿಂಗ್ ರೂಮು. ಸೊ ಟೈಲ್ಸ್ ಇರೋದು ಆ್ಯಂಟಿಸ್ಕಿಟ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ ಅವರು. ಯಾಕಂದರೆ ವಯಸ್ಸಾದವರು ಯಾವುದೇ ರೀತಿಯಿಂದ ನೀರು ಏನೋ ತಳಗಿರು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಆ್ಯಂಟಿಸ್ಕಿಟ್ ಫ್ಲೋರಿಂಗ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ರೌಂಡ್ ಎಡ್ಜ್ ವಾಲ್ಸ್ ಫಾರ್ ಸೇಫ್ಟಿ, ಅಂದರೆ ನಮಗೆ ಎಲ್ಲೂ ಕೈ ತಾಗಿದ್ರೆ ಏನೂ ತಾಗಬಾರ್ದು ಅಂತ ಹೇಳ್ಕೊಂಡು ರೌಂಡ್ ಎಡ್ಜ್ ಮಾಡಿದ್ದಾರೆ. ತುಂಬ ಶಾರ್ಪ್ ಎಡ್ಜ್ ಮಾಡಿಲ್ಲ, ಅದು ಶೂಸ್ ಎಲ್ಲ ಇಟ್ಕೊಳ್ಲಿಕ್ಕೆ ಅಂತ ಹೇಳ್ಕೊಂಡು. ಎಂಟ್ರೆನ್ಸ್ ಏರಿಯಾ ಮೇಲೆ ನನಗೆ ಇಷ್ಟ ಆಯಿತು. ಆ್ಯಂಡ್ ದೆನ್ ಹಾಲ್ ಡೈನಿಂಗ್ ಕಿಚನ್ ಎಲ್ಲ ಮಿಕ್ಸ್ ಒಟ್ಟಿಗೆ ಇರೋದ್ರಿಂದ ಎಲ್ಲ ಕಡೆನೂ ಕಮ್ಯುನಿಕೇಷನ್ ಆಗ್ತಿರುತ್ತೆ. ಅಂಕಲ್ ಯಾರು ವಯಸ್ಸಾದವರೆಲ್ಲ ಆಂಟಿ ಮಾಡ್ತಿದ್ರು, ಇಲ್ಲ ಅಂಕಲ್ ಕುತ್ಕೊಂಡಿದ್ರು, ಒಟ್ಟಿಗೆ ಮಾತಾಡಿಕೊಂಡು ಅಡುಗೆ ಮಾಡಿದ್ದು ಅಷ್ಟು ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಇದೊಂದು ಯೂನಿಕ್ ಆಗಿದೆ. ನಮಗೆ ವಯಸ್ಸಾದ್ಮೇಲೆ ಟಿ ವಿ ನೋಡ್ತಾ ಇರ್ತೀವಿ ಆರಾಮಾಗಿ, ತುಂಬ ಹೊತ್ತು ನೋಡಿ ಕಾಲು ಹಿಡ್ಕೊಂಡ್ಬಿಟ್ಟಿರುತ್ತೆ, ಬೆಟರ್ ಅಲ್ಲ. ಸೊ ಆರಾಮಾಗಿ ಎದ್ದು ಕುತ್ತಿ ನೋಡ್ಕೊಬೋದು. ಸೊ ಇಲ್ಲಿ ಟಿ ವಿ ಯೂನಿಟ್ ತುಂಬ ಚೆನ್ನಾಗಿದೆ. ಇನ್ನು ಸ್ಟೋರೇಜ್ ಬೇಕು ಅಂದರೆ ಸ್ಟೋರೇಜ್ನೂ ಇಟ್ಟಿದ್ದಾರೆ. ಆ್ಯಂಡ್ ಇದು ಪೂಜಾ ಯೂನಿಟು ಈ ಕಡೆ ಇರೋದು. ಸೊ ತುಂಬ ಸಿಂಪಲ್ಲಾಗಿ ವುಡನಲ್ಲೇ, ಹಳೆಯ ಕಾಲದ ವುಡನಲ್ಲಿ ಹೇಗೆ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ರು ಹಾಗೆ ವುಡನಿಂದ ಒಂದು ಕಬರ್ಡ್ ಮಾಡಿದ್ದಾರೆ. ಸೊ ಅದರೊಳಗೆ ದೇವ್ರು ಇಟ್ಕೊಳ್ಲಿಕ್ಕೆ, ಪೂಜೆ ಮಾಡೋಕ್ಕೆ, ದೇವ್ರ ಸಾಮಾನೆಲ್ಲ ಕೆಳಗಡೆ ಇಟ್ಕೊಳಕ್ಕೆ.
ಆ್ಯಂಡ್ ಮೇಲ್ಗಡೆ ದೇವ್ರನ್ನೆಲ್ಲ ಇಟ್ಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಸಿಂಪ್ಲಿಫೈ ಮಾಡಿದ್ದಾರೆ, ಮಾಡರ್ನ್ ಆಗಿ ಸಿಂಪ್ಲಿಫೈ ಅನ್ಬೋದು. ಸೊ ಸ್ಟೋರೇಜ್ ಯೂನಿಟ್, ನೀವು ಹಳೆ ಕಾಲದ ಮನೆಗೆಲ್ಲ ಹೋದರೆ ಇದೇ ಥರದ್ದೇ ವಾರ್ಡ್ರೋಬ್ ನೋಡಿರ್ತೀರಾ. ತುಂಬ ಬಿಸಿ ಬಿಸಿ ಇಲ್ಲ, ನೀಟಾಗಿ ಪೂಜಾ ರೂಮ್ ಇದೆ, ಆರಾಮಾಗಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲೇನೇ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ನಾರ್ಮಲ್ ಬೆಡ್ರೂಮ್ ಇದೆ. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ ಅಂತ ತುಂಬ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ. ಡಿಫ್ರೆಂಟ್ ಆಗಿರೋದು ಆ ವಾರ್ಡ್ರೋಬು. ರಕ್ತನ್ ಈಗ ಟ್ರೆಂಡಲ್ಲಿ ಇದೆ ಗೊತ್ತಾ ರಕ್ತನ್ ಅಂತ. ಸೊ ರಕ್ತನ್ ಸ್ಟೈಲಿ ಹಳೇ ಕಾಲದ ಸ್ಟೈಲ್ ಇದೆ, ಸ್ಪೇಷಿಯಸ್ ಆಗಿದೆ, ಈಸಿಯಾಗಿ ತೆಗಿಬೋದು, ಈಸಿಯಾಗಿ ಹೋಲ್ಡ್ ಮಾಡ್ಬೋದು. ನಮಗೆ ಖಾಲಿ ಸಿಕ್ಕಂತೂ ಕೈ ತೆಗಿಬೇಕು ಅಂತಿಲ್ಲ, ಈಗ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಆರಾಮಾಗಿ ಕುತ್ಕೊಂಡು ಬುಕ್ಕು ಓದ್ಬೋದು. ಮಸ್ಕಿಟೋ ನೆಟ್ ಇದೆ, ಇದೆಲ್ಲ ಮಸ್ಕಿಟೋ ನೆಟ್ಟು. ಸೊ ಟಿ ವಿನೂ ಇಲ್ಲೇ ಯೂನಿಟ್ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ, ಟಿ ವಿ ಯೂನಿಟಿಗೂ ಸಹಿತ. ಇದೆಲ್ಲ ಮಾಡರ್ನ್ ರೂಮು, ನೀವು ಇವೆಲ್ಲ ಮಾಡ್ಕೋಬೋದು ಅಂತ. ನಂಗೆ ಮೇನ್ ಇಂಟೆನ್ಷನ್ ಇಷ್ಟ ಆಗಿದೆ ಏನಂದರೆ, ವಯಸ್ಸಾದವರಿಗೆ ರಾತ್ರಿ ಹೊತ್ತೆಲ್ಲ ಸ್ವಲ್ಪ ಪ್ಯಾನಿಕ್ ಅಟ್ಯಾಕ್ ಆಗ್ತಿರುತ್ತೆ, ಇನ್ನೇನೋ ಎದೆನೂ ಬರ್ತಿರುತ್ತೆ, ಕಾಲು ಬರ್ತಿರುತ್ತೆ, ಹೇಳೋಕ್ಕಾಗ್ತಿರಲ್ಲ. ಸೊ ಈ ಒಂದು ಪ್ರೆಸ್ ಬಟನ್ ಇದೆಲ್ಲ, ಇದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಸೀದಾ ಅವ್ರ ಮೆಡಿಕಲ್ ಅಸಿಸ್ಟೆನ್ಸ್ಗೆ ಹೋಗುತ್ತೆ. ಯಾವ ಕಡೆಯಿಂದ ರೂಮಿಂದ ಬಂದಿದೆ ಅಂತಲೂ ಅವ್ರಿಗೆ ಬಟನ್ ಬಂದಿದೆ ಅಂತಲೂ ಗೊತ್ತಾಗುತ್ತೆ, ಅವರೇ ಡೈರೆಕ್ಟಾಗಿ ಬರ್ತಾರೆ. ಇದಕ್ಕಿಂತ ಇಂಪಾರ್ಟೆಂಟ್ ಏನೂ ಇಲ್ಲ. ವಯಸ್ಸಾದ್ಮೇಲೆ ನಮಗೆ ಪ್ಯಾನಿಕ್ ಅಲಾರಾಮ್ ಬಟನ್ ಇರುತ್ತೆ. ಸೊ ರಾತ್ರಿ ಹೊತ್ತು ವಯಸ್ಸಾದವರಿಗಾಗಿರ್ಬೋದು, ಏನಕ್ಕಾದ್ರೂ ಉಸಿರಾಟ ತೊಂದರೆ, ಏನೇ ಎಮರ್ಜೆನ್ಸಿ, ಹೆಲ್ತ್ ಎಮರ್ಜೆನ್ಸಿ ಇದ್ದರೂ ಜಸ್ಟ್ ಇದನ್ನು ಪುಲ್ ಮಾಡಿದ್ರೆ ಸಾಕು. ಸೊ ಅದು ಡೈರೆಕ್ಟಾಗಿ ಮೆಡಿಕಲ್ ಟೀಮ್ ಇಲ್ಲೇ ಇರುತ್ತೆ, ಇದೇ ಒಂದು ಕಮ್ಯುನಿಟಿ ಒಳಗಡೆ ಮೆಡಿಕಲ್ ಟೀಮ್ ಇರುತ್ತೆ, ಅವ್ರು ಬಂದು ಆ್ಯಕ್ಸೆಸ್ ಮಾಡ್ತಾರೆ. ರೂಮಲ್ಲೇ ಟಿ ವಿನೂ ಇಟ್ಕೋಬೋದು, ಅದ್ರದ್ದು ವ್ಯವಸ್ಥೆ ಇದೆ. ಆ್ಯಂಡ್ ಇದು ಬಾತ್ರೂಮ್, ಅಟ್ಯಾಚ್ ಬಾತ್ರೂಮು. ಸೊ ಸೀನಿಯರ್ ಲಿವಿಂಗಿಗೆ ಅಂತಲೇ ಸ್ಪೆಷಲಾಗಿ ಮಾಡಿರುವಂಥ ಆಗಿರೋದ್ರಿಂದ ಇಲ್ಲಿ ಹ್ಯಾಂಡಲ್ ಇಟ್ಕೊಳಕ್ಕೆ ಎಲ್ಲ ಸಹಿತ ಹ್ಯಾಂಡಲ್ ಇದೆ, ಕುತ್ಕೊಂಡ್ರೆ ಅವ್ರು ಹೇಳೋಕ್ಕೆ ಏನೂ ತೊಂದರೆ ಆಗಬಾರ್ದು ಅಂತ. ಆ್ಯಂಡ್ ಇಲ್ಲಿ ಬಾತ್ರೂಮಲ್ಲೂ ಸಹಿತ ಅವ್ರು ಅಲಾರಾಮ್ ಬಟನ್ ಇಟ್ಟಿದ್ದಾರೆ. ಆ್ಯಂಡ್ ಬಾತ್ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಕ್ಕಟ್ಟಂತೂ ಇಲ್ಲ, ನೀವೇ ನೋಡ್ಬೋದು. ಇನ್ನೊಂದು ಚೇರ್ ಸಹಿತ ಇಟ್ಟಿದ್ದಾರೆ, ಕುತ್ಕೊಂಡು ಸ್ನಾನ ಮಾಡ್ಬೋದು ಅಂತ ಹೇಳ್ಕೊಂಡು. ಆ್ಯಂಡ್ ಬಾತ್ರೂಮ್ ಆಕ್ಸರೀಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಅನ್ಬೋದು. ಆ್ಯಂಡ್ ಅದೆಲ್ಲ ಚೆಟ್ಟಿನಾಡ್ ಸ್ಟೈಲು, ಅರ್ಧ ಚೆಟ್ಟಿನಾಡ್ ಸ್ಟೈಲಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಪ್ಲೇನ್ ವೈಟ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಕಾನ್ಸೆಪ್ಟ್ ಅಂತೂ ತುಂಬಾ ಎಲೆಗೆಂಟ್ ಆಗಿದೆ. ಪುಟ್ಟ ಬಾತ್ರೂಮ್ ನೋಡಿ ಹೆಂಗೆ ಅನಿಸ್ತಿದೆ ಪುಟ್ಟ? ಹೌದು, ನನಗೂ ಅಷ್ಟೇ, ಅಷ್ಟು ಚೆನ್ನಾಗಿದೆ ಬಾತ್ರೂಮೇ, ಎಸ್ಪೆಷಲಿ ಟೈಲ್ಸ್. ಹಬ್ಬ ಫಿನಿಶಿಂಗ್ ಇದೆ, ಟೈಲ್ಸ್ ಮನೆ ಹಾಳಾಗ್ಲಿಕ್ಕೆ ಕೊಟ್ಟಿರೋ ಟೈಲ್ಸ್ ನ ಸರಿಯಾಗಿ ಯೂಸ್ ಮಾಡಿಲ್ಲ ನಮ್ಮ ಮನೇಲಿ. ಅದೇ ಕಲರ್ಸ್, ಅದೇ ಗ್ಲಾಸಿ ಫಿನಿಶ್ ಹೈಲೈಟ್ ಮಾಡ್ತೀವಿ. ಹೈಲೈಟ್ ಅವಸರ ಇಲ್ಲ, ಹಿಂಗ ಅರ್ಧ ಮಾಡ್ರೆ ಮುಗಿದೋಗ್ತಿತ್ತು. ಅದೇ ಅಲ್ಲ, ಎಷ್ಟು ಚೆನ್ನಾಗಿ ನೀಟಾಗಿದೆ ನೋಡಿ ಫಿನಿಶಿಂಗು. ನೆಕ್ಸ್ಟ್ ಯಾರು ಮನೆ ಕಟ್ತೀರಾ ಅವ್ರಿಗೆ ಕೊಡ್ತಾ ಇದ್ದೀನಿ. ನಮ್ಮ ಮನೆ ಥರ ಬಾತ್ರೂಮ್ ಹಾಳು ಮಾಡ್ಕೋಬೇಡಿ, ಸ್ವಲ್ಪ ಈ ಥರನೂ ಮಾಡ್ಬೋದು ಡೀಸೆಂಟಾಗಿ. ಇದು ಬಾತ್ರೂಮು. ಸೊ ಬಾತ್ರೂಮಲ್ಲೂ ಅಷ್ಟೇ ಹ್ಯಾಂಡಲ್ ಇಟ್ಟಿದ್ದಾರೆ. ಸೊ ಆ್ಯಂಡ್ ಫೋಲ್ಡೇಬಲ್ ಆ್ಯಂಡ್ ಮೂವೇಬಲ್ ಚೇರ್ ಇದೆ, ಫೋಲ್ಡ್ ಮಾಡ್ಬೋದು, ಮೂವ್ ಮಾಡ್ಬೋದು. ಡೀಟೇಲಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಟೈಲ್ಸ್ ಡೀಟೇಲ್ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು ನನಗೆ. ಈ ಬಾತ್ರೂಮ್ ಈ ಥರ ಕಡೆನೂ ಅಷ್ಟಿದೆ, ಎಲ್ಲ ಆಂಟಿ ಸ್ಕಿಟ್ಟು, ಏನು ಸ್ಕಿಟ್ ಆಗೋದಿಲ್ಲ. ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಸಖತ್ತಾಗಿದೆ. ಈ ಕಡೆ ವುಡನ್ ಇದೆ. ಆ್ಯಂಡ್ ರೂಮ್ಸಿಗೆಲ್ಲ ವುಡನ್ ಫ್ಲೋರ್ ಹಾಕಿದ್ದಾರೆ. ಆ್ಯಂಡ್ ಅದು ವಿಂಡೋ ಸಿಟ್ಔಟ್ ಕೊಟ್ಟಿದ್ದಾರೆ. ಆ್ಯಂಡ್ ವಿಂಡೋಗೂ ಸಹಿತ ಮಸ್ಕಿಟೋ ನೆಟ್ ಹಾಕಿದ್ದಾರೆ. ಸೊ ನೋಡ್ಬೋದು. ಸೊ ನೀವು ಕಿಟಕಿ ಬಾಗಿಲು ಎನಿ ಟೈಮ್ ಓಪನ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮಸ್ಕಿಟೋ ಬರುತ್ತೆ, ಹುಳ ಬರುತ್ತೆ ಅಂತ ಹೇಳ್ಕೊಂಡು ಮಸ್ಕಿಟೋ ನೆಟ್ ಆಲ್ರೆಡಿ ಇನ್ಸ್ಟಾಲ್ ಆಗೋಗಿದೆ. ಸೊ ಆ್ಯಂಡ್ ಬಾಲ್ಕನಿ, ಪುಟ್ಟ ಬಾಲ್ಕನಿ ತೆಗಿರಿ ಪುಟ್ಟ. ನಮ್ಮ ಸರ್ ಬಾಲ್ಕನಿ ತೆಗ್ದಿದ್ದಾರೆ. ಈ ಬಾಲ್ಕನಿ ನಮ್ದೊಂದು ಆಸೆ ಇತ್ತು, ಬಟ್ ನಮ್ಮ ಮಳೆಗಾಲಕ್ಕೆ ಆಗಲ್ಲ, ನಿಲ್ಲಲ್ಲ. ಹೌದು, ಕರೆಕ್ಟು. ನಮ್ಮ ಮನೇಲಿ ಬಾಲ್ಕನಿ ಮಾಡ್ಕೋಬೇಕು, ಗ್ಲಾಸ್ ಡೋರ್ ಮಾಡಬೇಕು ಅಂತ ಆಸೆ ಇತ್ತು, ಕಾನ್ಸೆಪ್ಟ್ ಇತ್ತು. ಬಟ್ ನಮ್ಮ ಮೇಸ್ತ್ರಿಗಳು ಫ್ಲಾಪ್ ಮಾಡಿದ್ರು. ನಮ್ಮ ಮೇಸ್ತ್ರಿಗಳಿಗೆ ಬರಂಗಿಲ್ಲ ಅಂತ, ಅದು ನಿಲ್ಲಲ್ಲ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಸೊ ನೋಡಿ, ಕಲ್ಲಲ್ಲೇ ಇದೆ, ಗ್ರಾನೈಟ್ ಏನಿದೆ ಕಲ್ಲಲ್ಲೇ ಕುತ್ಕೊಳ್ಳೋಂಗೆ ಇಟ್ಟಿದ್ದಾರೆ, ಸೀಟಿಂಗ್ ವ್ಯವಸ್ಥೆ. ಆ್ಯಂಡ್ ಸಖತ್ತಾಗಿದೆ ಇದು, ಸಖತ್ತಾಗಿದೆ ಅಲ್ಲ. ಕುತ್ಕೊಳ್ಳಿ ಆರಾಮಾಗಿ. ಎಲ್ಲಿ ಕುಂತ್ರು ಹಬ್ಬ ಎಷ್ಟು ಚೆನ್ನಾಗಿದೆ ಅನಿಸ್ತದೆ. ಮನೆಗೆ ಕುಂತ್ರ ಅಲ್ಲಿ ನೋಯ್ತಿದೆ, ಇಲ್ಲಿ ನೋಯ್ತಿದೆ, ಏನಪ್ಪ ಮಂಚ ಹಾಕನೇ ಆಗಲ್ಲ. ಮನೆಲ್ಲ ಚೆನ್ನಾಗಿ ಬೆಡ್ಡಿದ್ರು ಇದೀವಲ್ಲ, ಇಲ್ಲಿ ಕಳ ಮುಖಂದ್ರು ಫ್ಲೋರ್ ಟೈಲ್ಸ್ ಮಾತ್ರ ಸಖತ್ತಾಗಿ ಚೂಸ್ ಮಾಡಿದ್ದಾರೆ. ಎಲ್ಲ ಕಡೆ ಡೀಟೇಲಿಂಗ್ ಇದೆ ಅಲ್ವಾ? ಚೆಟ್ಟಿನಾಡ್ ಸ್ಟೈಲ್, ಇದೆಲ್ಲ ಚೆಟ್ಟಿನಾಡ್ ಸ್ಟೈಲ್ ಇದೆ ಟೈಲ್ಸ್ ಎಲ್ಲ.
ಅದೇ ಪುಟ ಮತ್ತು ನಾವೇ ಸೆಲೆಕ್ಟ್ ಮಾಡ್ರೆ ಹಿಂಗಿರುತ್ತೆ, ಇಂಟೀರಿಯರ್ ಡಿಸೈನ್ ಮಾಡಿದಾಗ ಮಾತ್ರ ಹಿಂಗಿರುತ್ತೆ, ಡಿಫ್ರೆನ್ಸ್ ಅಷ್ಟೇ. ಈ ಫೀಚರ್ ನಂಗೆ ತುಂಬ ಹೆಲ್ಪ್ ಆಗ್ತಿತ್ತು ಆ್ಯಕ್ಚುಲಿ. ಯಾಕಂದ್ರೆ ನಮ್ಮ ಮೇಡಮ್ ಅವರು ಎಲ್ಲೆಲ್ಲ ಹಾಕಿದ ಲೈಟ್ ಅಲ್ಲೇ ಇಡೋದು, ಗ್ಯಾಸ್ ಹಂಗೆ ಬಿಟ್ಟಿರೋದು. ನಾನು ಹೋಗಿ ಎಲ್ಲ ಸ್ವಿಚ್ ಆಫ್ ಮಾಡ್ತೀನಿ ನೈಟ್, ಅದು ನನ್ನ ಡ್ಯೂಟಿ. ಬಟ್ ಇದೇನಂದ್ರೆ ಆಟೋಮೆಟಿಕ್ಕು ಆರಾಮಾಗಿ ತಾನಾಗೆ ಮಾಡ್ಕೊತದ. ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗ್ತಿತ್ತು. ಬನ್ನಿ ತೋರಿಸ್ತೀನಿ. ಆನ್ ಆಯ್ತು ನೋಡಿ, ಆ ಕಡೆ ಹೋಗ್ತಿದ್ದಂಗೆ ಆನ್ ಆಯ್ತು. ಲೈಟ್ ಆಟೋಮೆಟಿಕಲಿ ಆನ್ ಆಗ್ತಿದೆ. ಬಾತ್ರೂಮಿಗೆ ಬಂದರೆ ಬಾತ್ರೂಮಿಂದ ಹೊರಗಡೆ ಬಂದು ಒಂದು 2 ನಿಮಿಷ ಬಿಟ್ಟಾದ್ಮೇಲೆ ತಾನಾಗೆ ಆಫ್ ಆಗುತ್ತೆ. ಅಲ್ಲೊಂದಿದೆ ಬನ್ನಿ, ನಂಗೆ ಯೂಸ್ ಆಗುತ್ತೆ. ಇದು ಮುದುಕರಿಗಲ್ಲ, ನಮ್ಮಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಯಾವ ಹೆಂತರು ಗ್ಯಾಸ್ ಬಿಟ್ಟು ಮರ್ತೋಗೋದು, ಲೈಟ್ ಆನ್ ಮಾಡಿ ಬಿಟ್ಟೋಗ್ತಾರಲ್ಲ. ಬನ್ನಿ ತೋರಿಸ್ತೀನಿ ಗ್ಯಾಸ್. ಸ್ಮೋಕ್ ಡಿಟೆಕ್ಟರ್ ಅಂಡ್ ಗ್ಯಾಸ್ ಲೀಕ್ ಸೆನ್ಸರ್. ಗ್ಯಾಸ್ ಲೀಕ್ ಸೆನ್ಸರ್ ಇದೆ, ಓಕೆನಾ? ಇದ್ದಿದ್ರೆ ಬೆಂಗಳೂರಲ್ಲಿ ಉಸಿರು ಕಟ್ಟಿವ ಅಂತಲೇ ಎದ್ದಿದ್ದೀವಿ ನಾವು ಅರ್ಧರಾತ್ರಿ, ಗ್ಯಾಸ್ ಎಲ್ಲ ಕುಡ್ದು ಅದು ತಪ್ತಿತ್ತಲ್ಲ. ಮತ್ತು ಆ ಥರ ಸಿಚುವೇಶನ್ಸ್ ಎಲ್ಲ ಇದಾಗುತ್ತೆ. ಮತ್ತು ಮನೆಗಳಿಂದ ಹೋಗ್ತಾ ನಾನೇ 2 ಸಲ 3 ಸಲ ನೋಡಿ ಆಫ್ ಮಾಡಿ ಬರ್ತೀನಿ. ಅಂಥವೆಲ್ಲ ತಪ್ಪಿಸ್ತಾವ. ಚೆನ್ನಾಗಿದೆ, ಇಂಟೀರಿಯರ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಕಿಚನು ತುಂಬ ಚಿನ್ನಸ್ಸೆ ಸ್ಮಾಲ್ ಇದೆ, ಆರಾಮಾಗಿದೆ. ಎಲ್ಲ ಫಿನಿಶಿಂಗ್ ನೋಡ್ರೆ ಯಾರೋ ಆರ್ಟಿಸ್ಟ್ ಮಾಡ್ದಂಗಿದೆ. ಆರ್ಟಿಸ್ಟೇ ಮಾಡಿರೋದು. ನಮ್ಮಲ್ಲೇನೋ ಇಂಟರ್ನ್ಸ್ ಮಾಡ್ದಂಗಿದೆ, PhD ಮಾಡ್ದಂಗಿದೆ. ಇಲ್ಲಿ PhD ಮಾಡಿದವರು ಮಾಡಿದ್ದಾರೆ. ನಮ್ಮ ಮನೇಲಿ ಇಂಟರ್ನ್ಸ್ ಅವರು ಇಂಟರ್ನ್ಸ್ ಅಂದ್ರೆ ನಾವೇ ಟ್ರೈನಿಂಗ್ ಕೊಟ್ಟು ನಾವೇ ರೊಕ್ಕ ಕೊಡ್ತೀವಲ್ಲ, ಆ ಥರ ಫಿನಿಶಿಂಗ್ ಮಾಡಿದ್ರು. ಇದು ಫಿನಿಶಿಂಗ್ ನೋಡೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟೋರೇಜಿಗಂತೂ ತುಂಬ ಚೆನ್ನಾಗಿದೆ ಅಂತ ಅನ್ಬೋದು. ಸೊ ಇನ್ನೊಂದು ಇಲ್ಲಿ ನಾವು ಏನು ಪಾತ್ರೆ ಎಲ್ಲ ತೊಳೆದು ಹಾಕ್ತೀವಲ್ಲ, ಸೊ ಅದನ್ನು ಸಹಿತ ನೀರಿಳಿಲಿಕ್ಕೆ ಅಂತೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪುಲ್ ಆಫ್ ಮಾಡ್ಬೋದು. ಇಂಟೀರಿಯರಲ್ಲೂ ಸಹಿತ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಸೊ ತುಂಬ ಸ್ಟೋರೇಜ್ ಇದೆ, ಮೇಲೆ ಕೆಳಗಡೆ ಎಲ್ಲ ಕಡೆಯೂ ಸ್ಟೋರೇಜ್ ಇಟ್ಟಿದ್ದಾರೆ. ಸೊ ಈವನ್ ಆ ಕಡೆಯೂ ಸಹಿತ ಸ್ವಿಚ್ ಬೋರ್ಡ್ ಒಳಗಡೆನೂ ಸ್ವಿಚ್ ಬೋರ್ಡ್ ಇಟ್ಟಿದ್ದಾರೆ. ಏನಾದರೂ ನೀವು ವಾಟರ್ ಹೀಟರ್ ಮಾಡ್ಕೋಬೇಕು ಅಂಥದ್ದು ಏನಾದರೂ ಇದ್ದರೆ ಏರ್ ಫ್ರೈರಿಂಗ್ ಎಲ್ಲ ಇಡಲಿಕ್ಕೆ ಅಂತ, ಮೈಕ್ರೋವೇವ್ ಇಡೋಕ್ಕೆ ಅಂತ ಹೇಳ್ಕೊಂಡು. ಸೊ ಇದು 2 BHK ಅಪಾರ್ಟ್ಮೆಂಟ್ ಆಗಿರೋದು. ಅವಾಗ ನೋಡಿದ್ದು ಒಂದು ಮಾಸ್ಟರ್ ಬೆಡ್ರೂಮು. ಸೊ ಈಗ ಇದು ಹಾಲ್, ಡೈನಿಂಗ್ ಹಾಲ್ ಮತ್ತು ಕಿಚನ್ 2 ಲಿವಿಂಗ್ ಏರಿಯಾದಲ್ಲೇ ಇದೆ, ಮಾಡರ್ನ್ ಟೈಪಲ್ಲಿ. ಬಟ್ ಇನ್ನೊಂದು ಬೆಡ್ರೂಮ್ ಇದೆ ಈ ಕಡೆ, ಸಿಂಪಲ್ ಬೆಡ್ರೂಮ್. ಅದಕ್ಕೆ ಬಾತ್ರೂಮ್ ಅಟ್ಯಾಚ್ ಇರಲ್ಲ, ನಾರ್ಮಲ್ ಬೆಡ್ರೂಮು. ವಿಂಡೋಸ್ ಮಾತ್ರ ಲಾರ್ಜ್ ಇದೆ, ಆರಾಮಾಗಿ ಬೆಳಗ್ಗೆ ಎದ್ದು ವ್ಯೂ ಮಾಡೋಕ್ಕೆ ಚೆನ್ನಾಗಿದೆ. ವ್ಯೂ ಆರಾಮಾಗಿ ಬೆಡ್ರೂಮಲ್ಲಿ ಕುತ್ಕೊಂಡು ಎದ್ದು ಕೂಡಲೇ ಗ್ರೀನರಿ ವ್ಯೂ ಸಿಗುತ್ತೆ. ಖುಷಿಯಾಗಿ 2 ಕಡೆನೂ ಸ್ವಿಚ್ ಇಟ್ಟಿದ್ದಾನೆ. ಈ ಕಡೆನೂ ತೊಂದರೆ ಇಲ್ಲ, ಲೈಟ್ ಸ್ವಿಚ್ ಇದ್ದಾನೆ, ಫ್ಯಾನ್ ಸ್ವಿಚ್ ಕೊಟ್ಟಿದ್ದಾನೆ. ನೀನು ಆಫ್ ಮಾಡೋ ನಾನು ಆಫ್ ಮಾಡೋ ಅನ್ನೋ ಜಗಳ ಇಲ್ಲ. ಹೌದು, ಈ ಬೆಡ್ರೂಮ್ ಲುಕ್ಕು ತುಂಬ ವಿಂಟೇಜ್ ಆಗಿದೆ. ನಂಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದಿದೆ. ವಾರ್ಡ್ರೋಬು ಸಹಿತ ಹಳೆ ಕಾಲದ ವಿಂಟೇಜ್ ಸ್ಟೈಲಲ್ಲಿ ಇರೋದು. ಆ್ಯಂಡ್ ಸ್ಪೇಷಿಯಸ್ ಆಗಿ ಅನಿಸ್ತಿದೆ. ನಿಮ್ಗೆ ಅನಿಸ್ತಿದೆ ಎಲ್ಲಾದರೂ ಒಂದು ಗಿಜಿ ಅಂತ ಹೇಳ್ಕೊಂಡು ಇಲ್ಲ. ಸೊ ಇದು 2 ವೇ ಲೈಟ್ಸ್ ಹೇಳಿದ್ನಲ್ಲ, ಯಾರು ಜಗಳ ಆಡಬೇಕಾಗಿರೋದು ಅವಶ್ಯಕತೆನೆಲ್ಲ. 2 ಕಡೆನೂ ಫ್ಯಾನ್ ಆಫು ಆನು ಮಾಡ್ಕೋಬೋದು. ಸೊ 2 ಬೆಡ್ರೂಮ್, ಒಂದು ಸೀನಿಯರಿಗೆ ಅಂತ ಹೇಳ್ಕೊಂಡು ಒಂದು ಬೆಡ್ರೂಮ್ ಮಾಡಿಕೊಂಡ್ರೆ, ಒಂದು ಮಲ್ಟಿ ಜನ್ರೇಷನ್ ಅವ್ರ ಮಗ ಯಾರಾದರೂ ಇದ್ದರೆ ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿನೂ ಸಹಿತ ಇರಲಿಕ್ಕೆ ಅಂತಿರೋಂಥ ಒಂದು ಬೆಡ್ರೂಮ್. ಸೊ ಲಾರ್ಜ್ ವಿಂಡೋಸ್ ಅವಾಗಲೇ ಹೇಳ್ದಂಗೆ. ಸೊ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಈಸಿಯಾಗಿ ಆಪ್ರೇಟ್ ಮಾಡುವಂಥ ರಾಕರ್ ಸ್ವಿಚ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ಇದು ಕಾಮನ್ ಬಾತ್ರೂಮು. ಸೊ ಪೂರ್ತಿ ಹೌಸ್ ಏನಿದೆ ಸ್ಮಾರ್ಟ್ ಹೋಮ್, ಅಂದರೆ ಅಲೆಕ್ಸಾ ಇಂಟಿಗ್ರೇಟೆಡ್ ಆಗಿದೆ. ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ತಾನಾಗೆ ಲೈಟ್ ಆನ್ ಆಗುತ್ತೆ, ತಾನಾಗೆ ಲೈಟ್ ಆಫ್ ಆಗುತ್ತೆ, ಫ್ಯಾನ್ ಆಫ್ ಮಾಡ್ಬೋದು. ಹೀಗೆ ಅಲೆಕ್ಸಾ ಅಂತ ಹೇಳಿದ್ರೆ ಎಲ್ಲದೂ ಹೇಳೋದು ಮಾತು ಕೇಳುತ್ತೆ. ಆ್ಯಂಡ್ ಇದು ಆಟೋಮೆಟಿಕ್ ಸೆನ್ಸರ್ ಲೈಟ್ಸು ಸಹಿತ ಇನ್ಸ್ಟಾಲ್ ಮಾಡಿದರೆ, ರಾತ್ರಿ ಹೋದ್ರೂ ಬಾತ್ರೂಮಿಗೆ ಬರಬೇಕು ಅಂತಂದರೆ ನಾವು ಜಸ್ಟ್ ಬಾತ್ರೂಮಲ್ಲಿ ಸ್ವಿಚ್ ಎಲ್ಲ ಆನ್ ಮಾಡ್ಕೊಂಡು ಬರಬೇಕು ಅಂತಿಲ್ಲ. ಜಸ್ಟ್ ಹತ್ತಿರ ಬಂದರೆ ಸಾಕು, ತಾನಾಗೇ ಸ್ವಿಚ್ ಬಾತ್ರೂಮ್ ಆನ್ ಆಗೋಗುತ್ತೆ ಲೈಟು. ಈಗ ನೋಡಿ, ನಾವು ಹೋದ್ವಿ ಅಂತ ಹೇಳ್ಕೊಂಡು ಬಾತ್ರೂಮು ಸಹಿತ ಕ್ಲೋಸ್ ಆಯಿತು ಲೈಟು. ಸೊ ಎಲ್ಲದು ಈವನ್ ರೌಂಡೆಡ್ ಎಡ್ಜ್ ಸೇಫ್ಟಿ ಚೆನ್ನಾಗಿದೆ. ಪುಟ ಹೇಗಿದೆ, ಇಷ್ಟ ಆಯ್ತಾ? ಬೆಂಗಳೂರಿಗಿದ್ರೆ ನೀವು ಪಕ್ಕ ಚೆನ್ನಾಗಿದೆ. ಬೆಂಗಳೂರಲ್ಲೇ ರಿಟೈರ್ ಆದರೆ ಪಕ್ಕ ಇಲ್ಲೇ ಬಂದು ರಿಟೈರ್ ಆಗ್ತಿದ್ವಿ. ಸೊ ಇದಾಗಿತ್ತು ಮಾಡರ್ನ್ ಅಪಾರ್ಟ್ಮೆಂಟ್ ಮಾಡೆಲ್ ರೂಮ್ ಹೋಮ್ ಟೂರು. ಸೊ ಇಲ್ಲಿ 2 BHKನೂ ಇರುತ್ತೆ, 3 BHKನೂ ಇರುತ್ತೆ. ನಿಮಗೆ ಅನುಕೂಲ ಆಗಿರುವಂಥದ್ದನ್ನ ಈ ಒಂದು ಕಮ್ಯುನಿಟಿ ಪ್ರೈಮಸ್ ಸೀನಿಯರ್ ಲಿವಿಂಗ್ ವಿತ್ ಮಲ್ಟಿ ಜನ್ರೇಷನಲ್ ಕಮ್ಯುನಿಟಿ ಒಳಗಡೆ ನೀವು ತೊಗೋಬೋದು. ಸೊ ಸೀನಿಯರ್ ಲಿವಿಂಗಿಗೆ ಅಂತಲೇ ಸ್ಪೆಷಲಾಗಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲರೂ ಆಫೀಸಿಗೆ ಹೋಗ್ಬಿಡ್ತಾರೆ,
ಇನ್ನು ಉಳಿದಿರೋದು ಮನೇಲಿ ಸೀನಿಯರ್ ಲಿವಿಂಗ್ಸ್ ಅಜ್ಜಗಳು ಅಜ್ಜಿಗಳು ಅಥವಾ ಅಮ್ಮ ಹೀಗೆ. ಸೊ ಅಂಥವರಿಗೆ ಸೇಫ್ಟಿ ಆಗಿರಬೇಕು ಅಂತಲೇ ಕಟ್ಟಿರೋವಂಥ ಒಂದು ಅಪಾರ್ಟ್ಮೆಂಟ್ ಈ ಒಂದು ಪ್ರೈಮಸ್ ಅಂತ ಇಂಟೆನ್ಷನ್ ನಂಗೆ ಇಷ್ಟ ಆಯಿತು. ಎಲ್ಲರೂ ಈಗಂತೂ ಗಂಡನೂ ಆಫೀಸಿಗೆ ಹೋಗ್ತಾರೆ, ಹೆಂಡತಿನೂ ಆಫೀಸಿಗೆ ಹೋಗ್ತಾರೆ, ಅವ್ರ ತಾಯಿ ತಂದೆ ಅವರು ಪಾಪ ಮನೇಲಿರ್ತಾರೆ, ಅವರಿಗೆ ಅಂತಲೇ ಒಂದು ಅಪಾರ್ಟ್ಮೆಂಟು. ಆ್ಯಂಡ್ ಅವ್ರ ಥರನೇ ಇಲ್ಲಿರೋರಿಗೆಲ್ಲರಿಗೂ ಒಂದು ಕಂಡೀಷನ್ ಇಟ್ಟಿರ್ತಾರೆ, ಸೀನಿಯರ್ ಲಿವಿಂಗ್ ಇರಲೇಬೇಕು ಆ ಮನೇಲಿ ಅಂತ ಹೇಳ್ಕೊಂಡು ಆ ಕಂಡೀಷನ್ ಇಟ್ಕೊಂಡೇ ಕಟ್ಟಿರೋಂಥ ಒಂದು ಕಮ್ಯುನಿಟಿ. ಆ್ಯಂಡ್ ಇದೇ ಒಂದು ಕಮ್ಯುನಿಟಿ ಒಳಗಡೆ ಕುಕ್ ಇರ್ತಾರೆ. ಸೊ ಅವ್ರಿಗೆ ಟೈಮ್ ಟು ಟೈಮ್ 3 times ಮೀಲ್ ಸಿಗುತ್ತೆ ಆ್ಯಂಡ್ ಮೆಡಿಕಲ್ ಅಸಿಸ್ಟೆನ್ಸ್ ಸಿಗುತ್ತೆ. ಆ್ಯಂಡ್ ಕ್ಲಬ್ಬಲ್ಲೇ ಅವರಿಗೆಲ್ಲರೂ ಸೀನಿಯರ್ಸ್ ಸಂಜೆ ಟೈಮಲ್ಲಿ ಬಂದುಬಿಟ್ಟು ಒಂದು ಆ್ಯಕ್ಟಿವಿಟೀಸು ಗೇಮ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಅವ್ರು ಬೋರ್ ಆಗೋದೇ ಇಲ್ಲ. ಇವರೆಲ್ಲರೂ ಆಫೀಸಿಗೆ ಹೋದರೂ ಸಹಿತ ಸೀನಿಯರ್ ಸಿಟಿಸನ್ಸ್ನ ನೋಡ್ಕೊಳ್ಲಿಕ್ಕೆ ಅಂತಲೇ ಇರುವಂಥ ಒಂದು ಥಾಟ್ಫುಲ್ ಆಗಿರುವಂಥ ಒಂದು ಕಮ್ಯುನಿಟಿ ಅಂತಲೇ ಹೇಳ್ಬೋದು. ಸೊ ಅಷ್ಟು ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಕಮ್ಯುನಿಟಿ ಅಂತಂದರೆ ಪ್ರೈಮಸ್ ಸೀನಿಯರ್ ಲಿವಿಂಗ್ ಕಮ್ಯುನಿಟಿ. ಸೊ ಯಾರು ತಂದೆ ತಾಯಿ ಜೊತೆ ಒಟ್ಟಿಗೆ ಅಪಾರ್ಟ್ಮೆಂಟ್ ತೊಗೋಬೇಕು ಆ್ಯಂಡ್ ಅವ್ರಿಗೂ ಸೇಫ್ಟಿ ಕನ್ಸರ್ನ್ ಇದೆ ಅಂತಂದರೆ ಈ ಒಂದು ಅಪಾರ್ಟ್ಮೆಂಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲದೂ ಸಹಿತ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಗ್ರ್ಯಾಟ್ ಸಹಿತ ಯೂಸ್ ಮಾಡಿದ್ದಾರೆ ಕುತ್ಕೊಳಕ್ಕೆ, ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಯೋಕ್ಕೆ. ಹೇಗಿದೆ ಪುಟ್ಟ ರಿಟೈರ್ಮೆಂಟ್ ಪ್ಲ್ಯಾನು? ನಕ್ಬೇಡಿ ನೀವು, ನಂಗೆ ಆಯ್ತಲ್ಲ. ನೀವು ರಿಟೈರ್ ಆಗಿ ಕೊಡ್ತೀರಾ ನಮಗೆ? ರಿಟೈರ್ಡ್ ಆಗಿ ಬಿಡ್ತೀವಿ ಬಿಡಿ, ಬೇಗನ ರಿಟೈರ್ಡ್ ಆಗೋಣ. 5 ವರ್ಷದಿಂದ ಹೇಳಿದ್ದೆ ರಿಟೈರ್ ಆಗ್ತೀನಿ. ಚೇರ್ ಹೆಂಗಿದೆ? ಚೇರ್ ಚೆನ್ನಾಗಿದೆ, ಒಂದು ಕೊಡ್ಸ್ರೆ ಚೇರ್. ಒಂದು ಕೊಡಿಸ್ಬೇಕು, ನೀವು ಕೊಡಿಸ್ಬೇಕು ನನಗೆ ಸಿಗಲ್ಲ ಪುಟ. ರೆಡ್ ಆಕ್ಸೈಡ್ ನೋಡಿ ಪುಟ ಹೇಗಿದೆ? ಅದೇನಪ್ಪ, ನಮ್ಗೆ ನಮ್ಮ ಬೆಡ್ ಮೇಲೆ ನಿದ್ದೆ ಬರೋಂಗಿಲ್ಲ. ಬೇರೆ ಎಲ್ಲಿ ಮಲಗಿದ್ರು ನಿದ್ದೆ ಬರುತ್ತೆ. ನಮ್ಮ ಚೇರ್ ನಮ್ಗೆ ಚೆನ್ನಾಗಿ ಅನಿಸಲ್ಲ. ಬೇರೆ ಯಾವ ಚೇರಲ್ಲಿ ಕೂತ್ರೂ ತುಂಬ ಚೆನ್ನಾಗಿದೆ ಅನಿಸ್ತು. ಹೌದು, ಅದು ನಿಜನೇ. ಯಾವಾಗಲೂ ಅದೇ ಫೀಲಿಂಗ್ ಕೊಡುತ್ತೆ. ಈಗ ನಮ್ಮನೆ ಚೇರ್ ತಂದು ಇಲ್ಲಿ ಹಾಕ್ರೆ ಅಪ್ಪ ಎಷ್ಟು ಚೆನ್ನಾಗಿದೆ ಚೇರು ಅಂತ ಅನಿಸುತ್ತೆ. ಬ್ಯೂಟಿಫುಲ್ ಆಗಿದೆ. ಬಾಯ್, ನಾವಂತೂ ಇದೆಲ್ಲ ಟೂರ್ ಮಾಡಿಕೊಂಡು ಹೊರಟ್ವಿ. ಬಾಯ್. ಸೊ ಈ ಒಂದು ಪ್ರೈಮಸ್ ಸಂಗಮದ ಏನಾದ್ರು ನಿಮ್ಗೆ ಲೊಕೇಶನ್ ಡೀಟೇಲ್ಸ್ ಏನಿದೆ ಅದ್ರ ಕಂಪ್ಲೀಟ್ ಒಂದು ಡೀಟೇಲ್ ನಂಬರು, ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಬೆಂಗಳೂರು ಸಹಿತ ನಿಮಗೆ ಒಂದು ಚೆಟ್ಟಿನಾಡ್ ಸ್ಟೈಲಲ್ಲಿ, ಒಂದು ಹಳ್ಳಿ ಸ್ಟೈಲಲ್ಲಿ ಅಪಾರ್ಟ್ಮೆಂಟ್ಗಳು ಬೇಕು, ಕ್ಲಬ್ ಹೌಸ್ ಬೇಕು, ಸೀನಿಯರ್ ಲಿವಿಂಗಿಗೆ ಸೇಫ್ಟಿ ಸೆಕ್ಯೂರಿಟಿ ಬೇಕು, ಕಂಫರ್ಟ್ ಬೇಕು ಅಂತಂದರೆ ಈ ಒಂದು ಅಪಾರ್ಟ್ಮೆಂಟ್ ಪ್ರೈಮಸ್ ಸೀನಿಯರ್ ಲಿವಿಂಗ್ ಅಪಾರ್ಟ್ಮೆಂಟ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಸ್ಪೆಷಲಾಗಿ ಅವರೇ ಅಲ್ಲೇ ಊಟ ತಿಂಡಿ ವ್ಯವಸ್ಥೆನೂ ಇರುತ್ತೆ, ಮೆಡಿಕಲ್ ಅಸಿಸ್ಟೆನ್ಸು ಇರುತ್ತೆ. ಆ್ಯಂಡ್ ಇಷ್ಟೇ ಅಲ್ಲ, ಸಂಜೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸ್ಯಾರಿ ತೊಗೊಂಡಂಗೆ ಶಾಪಿಂಗಿಗೆ ಹೋಗಿದ್ದೀನಿ. ಸೊ ಶಾಪಿಂಗ್ ಬ್ಲಾಗು ಅಲ್ಲಿ ಏನು ಆಫರ್ ಇತ್ತೋ, ನಮಗೇನು ಸಿಕ್ತೋ ಅಂತೆಲ್ಲ ಹೇಳ್ತೀನಿ, ಯಾವ ಸೀರೆ ತೊಗೊಂಡೆ ಶಾಪಿಂಗಿಗೆ ಹಬ್ಬಕ್ಕೆ ಅಂತೆಲ್ಲ ಹೇಳ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಿಗೋಸ್ಕರ ವೇಟ್ ಮಾಡಿ. ಆ್ಯಂಡ್ ಹೇಗಿತ್ತು ಈ ಬ್ಲಾಗ್ ಕಮೆಂಟ್ ಮಾಡಿ. ನಿಮಗೇನಾದ್ರು ಯೂಸ್ಫುಲ್ ಅನಿಸಿದರೆ ಹೌದು ಮುಂದೊಂದಿನ ನಾವು ಅಪಾರ್ಟ್ಮೆಂಟ್ ತೊಗೋಬೇಕು ಅಂತಾರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ಡೀಟೇಲಿಂಗ್ ಕೂಡ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ನಾಳೆ ತೋರಿಸ್ತೀನಿ ಈ ಸ್ಯಾರಿ ವ್ಲಾಗ್, ಸ್ಯಾರಿ ಶಾಪಿಂಗ್ ಮಾಡಿದ್ನ. ಬಾಯ್.